ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವೆಲ್ಲ ಸೇರ್ಕೊಂಡು ಈ ಮಾಡಿರುವಂಥ ಈ ಪ್ರಯತ್ನ ಇದೆಯಲ್ಲ, ಇಟ್ ಇಸ್ ಸಿಂಪ್ಲಿ ಫ್ಯಾಂಟಾಸ್ಟಿಕ್. ಜನ್ಯಾಜಿ, ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳಿ ನಾನು? ಏರಿಯಲ್ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತೀನಿ, ದಿಸ್ ಈಸ್ ಅ ಏರಿಯಲ್ ಪರ್ಫಾರ್ಮೆನ್ಸ್, ಬಟ್ ಒಬ್ಬ ಆರ್ಟಿಸ್ಟಿನ ದಿ ರಿಯಲ್ ಪರ್ಫಾರ್ಮೆನ್ಸ್ ಮೇಡಮ್. ಅಂಡ್ ಪೂಜಾ ಔಟ್ಸ್ಟ್ಯಾಂಡಿಂಗ್ ಕಂದ. ನಿಜವಾಗ್ಲೂ ಪುಟ್ಟ ಒಂದು ಪಕ್ಷಿಗಳು ಇಬ್ರು ಬಂದು ಆ ಜೋಡಿ ಪಕ್ಷಿಗಳು ಡ್ಯಾನ್ಸ್ ಮಾಡ್ದಂಗೆ ಇತ್ತು. ಪೂಜಮ್ಮ ಹೆಂಗಿದೆ ಕಂದ? ಡ್ರೆಸ್ ಚೆನ್ನಾಗಿದೆ ಮಾಸ್ಟರ್. ಅಯ್ಯೋ, ಇವತ್ತು ಹಾಕೊಂಡ್ ಬಂದಿದ್ದೀನಿ ಮಾಸ್ಟರ್. ಆ ಡ್ರೆಸ್ ಏನಕ್ಕೆ ಚೆನ್ನಾಗಿದೆ ಹೇಳು? ನೀನ್ ಹಾಕೊಂಡಿರೋದಕ್ಕೆ. ಅಯ್ಯೋ, ಹೆಂಗ್ ಮಾಡ್ತಾರೆ ಗೊತ್ತಾ ಪೂಜಾ ನಿಮ್ ಎಕ್ಸ್ಪ್ರೆಷನ್ಸ್ ತುಂಬಾ ಡೀಟೇಲ್ ಆಗಿ ಕ್ಯಾಪ್ಚರ್ ಮಾಡ್ತೀರಾ ನೀವು. ಆ ಲೈನ್ಗೆ ಹೆಂಗ ಬೇಕೋ ಆ ತರ ರಿಯಾಕ್ಟ್ ಮಾಡ್ತೀರಾ. ಆದ್ಮೇಲೆ ಈ ಹುಲ್ ತಗೊಳ್ಳೋದಿದೆಯಲ್ಲ, ದಟ್ ವಾಸ್ ಸೋ ಗುಡ್. ನಂಗೆ ತುಂಬಾ ಇಷ್ಟ ಆಯ್ತು ಅದು. ಬಟ್ ದಿಸ್ ಏರಿಯಲ್ ಆಕ್ಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಅಂಡ್ ನನಗೆ ಅನೂಪ್ ನೋಡ್ದಾಗೆಲ್ಲ ಯಶ್ ಅವ್ರು ನೋಡ್ದಂಗೆ ಅನ್ಸತ್ತೆ ಯಾವಾಗ್ಲೂ. ಮಾಸ್ಟರ್, ಸೈಕ್ ಪರ್ಫಾರ್ಮೆನ್ಸ್. ಫಸ್ಟ್ ವಸಂತ್, ಸೂಪರ್ ವಸಂತ್. ಅದ ಯಾವಾಗಷ್ಟೇ ನಾನು ಆ ಡಿವೈನಿಟಿ ಇತ್ತು, ಆ ಸಾಫ್ಟ್ನೆಸ್ ಇತ್ತು, ಕ್ಯೂಟ್ನೆಸ್ ಇತ್ತು. ಬೇಕಾದ್ರೆ ಇಬ್ರು ಚಿಕ್ಕವರು. ಅನೂಪ್ ಸೂಪರ್ ಡ್ಯಾನ್ಸಿಂಗ್. ಪೂಜಾ ಅದೇ ಈಕ್ವಲ್ ಆಗಿ. ಈಗ ನಾವು ಈ ಹಕ್ಕಿಗಳ ಪರ್ಫಾರ್ಮೆನ್ಸ್ ನೋಡಿದ್ವಿ. ನಮ್ಮೆಲ್ರಿಗೂ ಗೊತ್ತು ಹಕ್ಕಿ ತನ್ನ ಗೂಡನ್ನ ಕಟ್ಟೋದು ಎಷ್ಟು ಕಷ್ಟ ಅಂತ ಹೇಳಿ ಅಲ್ವಾ. ಇಲ್ಲಿ ಪೂಜಾ ಅನ್ನೋ ಒಂದು ಪುಟಾಣಿ ಹಕ್ಕಿದೆ. ಆ ಪುಟಾಣಿ ಹಕ್ಕಿ ತನ್ನ ಗೂಡಲ್ಲಿ ಹೇಗಿರುತ್ತೆ ಅನ್ನೋ ಒಂದು ಪರಿಚಯ ಇಲ್ಲಿದೆ. ಆ ಹಕ್ಕಿಯ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಜಡ್ಜಸ್ ಹಾಗೂ ಆಡಿಯನ್ಸ್, ಇದು ನಿಮಗಾಗಿ. ನಮ್ಮ ಮನೆಯಲ್ಲಿ ಇರೋದು ಅಪ್ಪ, ಅಮ್ಮ, ತಂಗಿ, ತಮ್ಮ, ಅಜ್ಜಿ, ನಾನು. ಕಸ ಗುಡಿಸಿ, ಸ್ವಲ್ಪ ಬಂಡೆ ಒರೆಸಿ, ಮುಸ್ರೆ ತಿಕ್ಕೋದು ಅಂಥವೆಲ್ಲ ನಮ್ಮ ಮಮ್ಮಿಗೆಲ್ಲ ಹೆಲ್ಪ್ ಮಾಡಿಕೊಡ್ತೀವಿ. ನಮ್ಮ ತಂದೆ 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನಮ್ಮ ಅಜ್ಜಿ ಮತ್ತೆ ನಮ್ಮ ಮಮ್ಮಿ 6:15ಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮನೆ ಇಲ್ಲ, ಏನಿಲ್ಲ, ಬಾಡಿಗೆ ಮನೇಲಿದ್ದೀವಿ. ನಮ್ಮ ಮನೇಲಿ ಏನಿಲ್ಲ ಸರ್, ನಾವು ಅಷ್ಟೇ ಮಾಡ್ಕೊಳ್ಳೋದು, ದುಡಿಯೋದು, ತಿನ್ನೋದು ಅಷ್ಟೇ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪೂಜಾ, ಡ್ಯಾನ್ಸರ್, ಬಳ್ಳಾರಿ ಡಿಸ್ಟಿಕ್, ಕುರುಗೋಡು. ವಿಷ್ಣುಗ ತಂಗಿಗೆ ಸ್ನಾನ ಮಾಡಿಸಿ ಅವ್ರ ತಮ್ಮನ ಶೂ ಹಾಕಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅವ್ರ ತಮ್ಮನ ಸ್ಕೂಲ್ ಹತ್ರ ಬಿಟ್ಟು ಅವ್ರ ತಂಗಿನ ಅವ್ರ ಕ್ಲಾಸ್ನಲ್ಲಿ ಬಿಟ್ಟು ಅವಳು ಕ್ಲಾಸಿಗೆ ಹೋಗಿ. ನಮ್ಮಪ್ಪ ಕೆಲಸ ಮಾಡೋದು ಕಲ್ಲು ಹೊಡ್ಯಕ್ಕೆ ಹೋಗ್ತಾರೆ. ಬಿಸಿಲಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ. 10 ವರ್ಷಲಿದ್ದ ಇದೇ ಕೆಲಸ ಮಾಡೋಕ್ಕೆ. ನಾನು ಒಂದಿನ ಕಲ್ಲು ಹೊಡೆದ್ರೆ ಸರ್ 400 ರೂಪಾಯಿ 500 ರೂಪಾಯಿ ತಕೊಂಡು ಬರ್ತದೆ ಸರ್. ಕಲ್ಲು ಹೊಡೆಯೋದು ಭಾರಿ ಕಷ್ಟ ಸರ್. ಕೈಯೆಲ್ಲ ಇದಾಗ್ತವೆ ಸರ್, ಸೀಳ್ತವಾಗ. ಕಾಲೆಲ್ಲ ಹಿಂಗೆ ಇದಾಗಿತ್ತು ಸರ್, ಕಾರ್ದು. ಹೊಲದ ಕೆಲಸ, ಮೆಣಸಿನ್ಕಾಯಿ ಹರಿದು ನನಗೋಸ್ಕರ ಕಷ್ಟ ಬಿದ್ದು ಮಾಡ್ತಾರೆ ಕೆಲಸ ಎಲ್ಲ. ಪೂಜಾ ಅವ್ರ ತಾಯಿಯವರು ನಮ್ಮಲ್ಲಿ 4 ವರ್ಷದಿಂದ ಕೆಲಸ ಮಾಡ್ತಾವ್ರೆ. ಅವ್ರ ತಾಯಿ ಭಾಳ ಕಷ್ಟದಿಂದ ಮಗಳನ್ನ ಬೆಳೆಸಿದ್ದಾಳೆ. ವಾರದಲ್ಲಿ 7 ದಿನ ಬರ್ತೀನಿ ಸರ್ ನನ್ನ ಕೆಲಸಕ್ಕೆ. ಕಳೆ ತೆಗಿಯೋದು, ಮೆಣಸಿನ್ಕಾಯಿ ಹರಿಯೋದು, ಬೀಜ ಹಾಕ್ತೀವಿ ಸರ್. ನಮ್ಮ ಮನೆಯವರು ಕಲ್ಲು ಹೊಡೆದ್ರೇನೆ ಅವರು ಗುಂಡೆಲ್ಲ ದೊಡ್ಡ ಇರ್ತಾವೆ ಸರ್, ಭಾಳ ಸಣ್ಣಿಗೆ ಮಾಡ್ಕೋಬೇಕು. ನನ್ನ ಮಗಳಂದ್ರೆ ಭಾರಿ ಇಷ್ಟ ಸರ್. ಪೂಜಾ ಅಂತಕ್ಕಂಥ ವಿದ್ಯಾರ್ಥಿಯ ಸಾಧನೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ತರಗತಿಯಲ್ಲೇ ಆಗಿರಲಿ, ಕ್ರೀಡಾಕೂಟದಲ್ಲೇ ಆಗಿರಲಿ. ಇವತ್ತು ಪದ್ಯ ಭಾಗವನ್ನು ಮಾಡೋಣ. ಪದ್ಯದ ಹೆಸರು ನೀ ನನಗಿದ್ದರೆ.
ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ತುಂಬ ಚೆನ್ನಾಗಿ ಓದ್ತಾಳೆ. ಅವಳಂದರೆ ನಮಗೆಲ್ಲರಿಗೂ ಇಷ್ಟ. ಸ್ವಲ್ಪ ನಮ್ಮಪ್ಪಗ ಆರಾಮಿಲ್ದಾಗ ಸ್ವಲ್ಪ ಸಾಲ ಆಗ್ಬಿಟ್ಟದ ಸರ್. ಆ ಸಾಲಲ್ಲಿದ್ದ ಕೆ ಜಿ ಅಕ್ಕಿ ತಂದ್ಕೊಂಡು ತಿನ್ನಕತ್ತಿ ಸರ್. ಏನೇನೋ ಪೂಜೆ ಏನೇನೋ ಕೇಳಿದ್ರೆ ಕೂಡ ಕೊಡಿಸೋಷ್ಟು ಇಲ್ಲ ಸರ್. ಅಪ್ಪ ಅದು ಕೊಡಿಸು, ಅಪ್ಪ ಇದು ಕೊಡಿಸು ಅಂತಂದ್ರೆ ಕೂಡ ನನ್ನ ತಗ ದುಡ್ಡು ಒಂದೊಂದಪ್ಪ ಇರಲ್ಲ. ಮೊನ್ನೆ ಡ್ಯಾನ್ಸ್ ಪ್ರೋಗ್ರಾಮ್ ಬಂದ್ರೂ ನಮ್ಮ ಮನೇಲಿ ಟಿ ವಿ ಇಲ್ಲ ಸರ್ ನೋಡೋಕೆ. ವರ್ಷಕ್ಕೊಮ್ಮೆ. ನನಗೆ ಡ್ಯಾನ್ಸ್ ಅಂದರೆ ಭಾಳ ಇಷ್ಟ ಸರ್. ನಾನಿದ್ದಲ್ಲಿದ್ದೆ ನಾನು ಕಲಿಬೇಕಂಬೋದಿತ್ತು. ನಮ್ಮೂರಾಗ ಇದ್ದಿಲ್ಲ ಸರ್. ಇನ್ನು ನಮ್ಮ ಅಪ್ಪವರು ಕೂಡ ಕಾಲು ಇದಾಗಿದ್ದು ಸರ್. ಇನ್ನು ಅವಲಿದ್ದೆ ನಾನು ಇದೇ ಕೆಲಸ ಮಾಡೋಕ್ಕತ್ತೆ. ನಮ್ಮಂಥ ಕಷ್ಟಪಡೋ ಇಂಥ ನಮ್ಮ ಬಡವರಿಗೆ ಪೂಜಾ ಥರ ಒಬ್ಬ ಮಗಳಿದ್ರೆ ಎಲ್ಲರೂ ತುಂಬ ಅದೃಷ್ಟವಂತರು ಸರ್. ಕಷ್ಟಗಳು ನಮಗೆ ಇರಲಿ ಸರ್. ನಮ್ಮ ಪೂಜಾ ನಮ್ಮ ಮಗಳು ಒಳ್ಳೆ ಡ್ಯಾನ್ಸರ್ ಚೆನ್ನಾಗಿರಲಿ ಸರ್. ನಮ್ಮಪ್ಪ ನಮ್ಮಮ್ಮ ಎಷ್ಟು ಕಷ್ಟಪಡ್ತಾರಂತೆ ನಂಗೆ ಗೊತ್ತು. ನಾನು ಅದಕ್ಕಿಂತ ಜಾಸ್ತಿ ಕಷ್ಟ ಬಿದ್ದು ದೊಡ್ಡ ಕೋರಿಯೋಗ್ರಾಫರ್ ಆಗಿ ನಮ್ಮೂರಲ್ಲಿ ಸ್ವಂತ ಡ್ಯಾನ್ಸ್ ಕ್ಲಾಸ್ ಇಟ್ಟು ನಮ್ಮ ತಂದೆ ಮತ್ತು ನಮ್ಮ ತಾಯಿಗೆ ಒಂದು ಸ್ವಂತ ಮನೆ ಕಟ್ಸ್ಕೊಡ್ಬೇಕು. ನಾನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ DKD ಸ್ಟಾರ್ಟ್ ಆದಾಗ ಒಂದು 2-3 ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ. DKD ವೇದಿಕೆ ಹತ್ತಬೇಕು ಅಂತಂದರೆ ಬಡತನದ ಕತೆ ಇರಬೇಕು ಅಂತ ಹೇಳ್ತಿದ್ರು. ಬಡತನದ ಕತೆ ಇದ್ದರೆ ಸಾಕಾಗಲ್ಲ ಸರ್, ಪ್ರತಿಭೆಯ ಶ್ರೀಮಂತಿಕೆ ಕೂಡ ಇರಬೇಕು. ಆ ಪ್ರತಿಭೆಯ ಶ್ರೀಮಂತಿಕೆಯಿಂದಾನೇ ಈ ಹುಡುಗಿ ಇಲ್ಲಿ ಬಂದಿರೋದು. ಕಷ್ಟ ಎಲ್ರಿಗೂ ಇರುತ್ತೆ, ಯಾರಿಗಿರೋದಿಲ್ಲ. ಒಂದು ವೇದಿಕೆ ಹತ್ತಿದಾಗ ಕಾರ್ಯಕ್ರಮ ಅಂತ ಬಂದಾಗ ಆ ಕಾರ್ಯಕ್ರಮದಲ್ಲಿರೋರು ಪ್ರತಿಯೊಬ್ಬರು ಕುಟುಂಬದವರಾಗ್ತಾರೆ. ಹೇಗೆ ನಾವು ನಮ್ಮ ಸ್ನೇಹಿತರ ಜೊತೆ ನಮ್ಮ ಕುಟುಂಬದವ್ರ ಜೊತೆ ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೋತೀವೋ ಅದೇ ರೀತಿ ಇವರ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಂಥ ಒಂದು ಕುಟುಂಬ ಇಲ್ಲಿ ಒಂದು ಫಾರ್ಮ್ ಆಗುತ್ತೆ. ಅದಕ್ಕೆ ಈ ರೀತಿ ಪ್ರತಿಭೆ ವೇದಿಕೆ ಹತ್ತು ಇವತ್ತು ನಿಂತಿರೋದು. ಅವರ ತಂದೆ ಆ ಬಿಸಿಲಲ್ಲಿ, ಬಳ್ಳಾರಿ ಕಡೆ ಬಿಸಿಲು ಹೇಗಿರುತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು. ರಣ ಬಿಸಿಲಲ್ಲಿ ಒಂದೊಂದು ಕಲ್ಲನ್ನ ಹೊಡಿತಾ ಇದ್ರೆ ಅವ್ರು ಅಲ್ಲೆಲ್ಲೋ ದೂರದಲ್ಲಿ ಕಲ್ಲು ಹೊಡಿತಾ ಇದ್ದಾರೆ, ಶಿಲೆ ಇಲ್ಲಿ ತಯಾರಾಗ್ತಾ ಇದೆ.